ನಾವೀಗ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ಕಡೆಗೆ ಸಾಕ್ತಾ ಇದೀವಿ. ಬೋಟ್ ಮುಖೇನವಾಗಿ ಸಾಕ್ತಾ ಇದೀವಿ. ಬಟ್ ಇವತ್ತಿನ ವಿಚಾರ ಅಂತ ಅಂದ್ರೆ ಇವತ್ತು ಕೊನೆ ದಿನ ಒಂದು, ಆಮೇಲೆ ಮಹಾಶಿವರಾತ್ರಿ ಆಗಿರುವಂತಹ ಕಾರಣಕ್ಕಾಗಿ ಬಹಳ ಜನ ಈಗ ಆಲ್ರೆಡಿ ಲಕ್ಷಾಂತರ ಮಂದಿ ಬಂದು ಇಲ್ಲಿ ನೀರಿನಲ್ಲಿ ಮುಳುಗಿ ಒಂದು ಪುಣ್ಯ ಸ್ನಾನದ ಪ್ರಯತ್ನದಲ್ಲಿರುವಂತದ್ದು ನೋಡ್ತಾ ಇದೀವಿ. ಈ ಬೋಟ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾನು ನಮ್ಮ ಜೊತೆಗೆ ವೆಂಕಟ್ ಕೂಡ ಇದ್ದಾರೆ, ಅವರಿಗೆ ಹೇಳ್ತೀನಿ. ಇಲ್ಲಿ ತೋರಿಸಿದ್ರೆ ನೋಡ್ಬೋದು, ಈ ತರ ಸಾವಿರಾರು ಬೋಟ್ ಗಳಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಹೋಗೋದಕ್ಕೆ. ಬಟ್ ವಿಚಾರ ಅಂತಂದ್ರೆ ಇಷ್ಟು ದಿನ 700, 800, 1000 ರೂಪಾಯಿ ಇದ್ದಂತಹ ಆ ಬೋಟ್ ನ ಚಾರ್ಜ್ ಏನಿದೆ ಇವತ್ತು 2000, 2500, 3000 ತನಕನೂ ಕೂಡ ಹೋಗಿದೆ. ಇನ್ನು ಮೋಟಾರ್ ಬೋಟ್ ಬಂದ್ರೆ ಇನ್ನೂ ಅತಿ ಆಗಿದೆ ಪ್ರೈಸ್ ಅನ್ನುವಂತ ನೋಡ್ತಾನೆ. ಕೊನೆ ದಿನ ಆದಷ್ಟು ವ್ಯವಹಾರ ಆಗ್ಬೇಕು ಅನ್ನುವಂತ ನಿಟ್ಟಿನ ಪ್ರಯತ್ನ. ಇದೊಂದು ಬಹಳ ಸುಂದರವಾದಂತ ಒಂದು ನದಿ, ಗಂಗಾ ನದಿ. ನಾವೀಗ ಯಮುನೆ ಹಾಗೆ ಸರಸ್ವತಿ ಸೇರುವಂತ ಸ್ಥಳದ ಕಡೆ ಹೋಗುವಂತ ಸಂದರ್ಭದಲ್ಲಿ ಈ ತರನಂತ ಬಾತ್ಕೋಳಿ ಮಾದರಿಯ ಪಕ್ಷಿಗಳು, ಲಕ್ಷಾಂತರ ಕೋಟ್ಯಾಂತರ ಪಕ್ಷಿಗಳು ಹೀಗೆ ನಮಗೆ ಕಾಣ ಸಿಗುತ್ತೆ ನೋಡಿ. ಈ ಭಾಗದಲ್ಲಿ ತೋರಿಸಬಹುದು ನೀವು ವೆಂಕಟ್, ಈ ಕಡೆ ಹಾಗೆ ಪ್ಯಾನ್ ಮಾಡಿದ್ರೆ ಇಲ್ಲಿ ನೋಡಿ, ಈ ತರದ ಸಾವಿರಾರು ಬೋಟ್ ಗಳಲ್ಲಿ ಜನ ಓಡಾಡ್ತಾ ಇರೋದನ್ನ ನೋಡಬಹುದು. ಒಂದು ಅದ್ಭುತವಾದಂತ ದೃಶ್ಯ ಇದನ್ನೆಲ್ಲ ನೋಡೋಕೆ. ಆ ಕಡೆ ನಾವು ನೋಡ್ತಾ ಇದೀವಲ್ಲ, ಅದು ಅಲಹಾಬಾದ್ ಕೋಟೆ ನಾವು ಆ ಕಡೆ ಗಮನಿಸ್ತಾ ಇರುವಂತದ್ದು. ಅದರ ಅಕ್ಕಪಕ್ಕದಲ್ಲಿರುವಂತಹ ನೂರಾರು ಸಾವಿರಾರು ಬೋಟ್ ಗಳನ್ನ ನೀವು ನೋಡಬಹುದು. ಹೀಗೆ ಸೆಕ್ಟರ್ ವೈಸ್ ಏನಿಲ್ಲಿ ಸೆಕ್ಟರ್ 1, ಸೆಕ್ಟರ್ 2 ಅಂತ 30ಕ್ಕಿಂತ ಹೆಚ್ಚಿನ ಸೆಕ್ಟರ್ ಇದೆ. ಅಂತ ಕಡೆ ಒಂದ್ ಕಡೆ ಅಲ್ಲೇ ಹೋಗಿ ಡಿಪ್ ಮಾಡೋದಕ್ಕೆ ಕೊಟ್ಟಿರುವಂತ ಅವಕಾಶ, ಮತ್ತೊಂದ್ ಕಡೆ ಈ ರೀತಿಯಂತ ಬೋಟ್ ನ ಮುಖೇನವಾಗಿ ಹೋಗುವಂತ ಅವಕಾಶ. ಇದನ್ನ ಬಹಳ ಜನ ಸರದಿ ಸಾಲಲ್ಲಿ ನಿಂತು ಬಳಸ್ಕೊಳ್ತಾ ಇದಾರೆ. ಕನ್ನಡಿಗರು ಬಹಳ ಮಂದಿ ಇದ್ದಾರೆ. ಇನ್ಫ್ಯಾಕ್ಟ್ ನಾವಿವತ್ತು ಬೋಟ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಮ್ಗೆ ಜೊತೆ ಆಗಿರುವಂತದ್ದು ಕೂಡ ಬೆಂಗಳೂರಿನಿಂದ ಬಂದಿರುವಂತವ್ರೆ. ಅಶೋಕ್ ಅವರು ಹಾಗೆ ಅನುರಾಗ್ ಅವರು ನಮ್ ಜೊತೆಗಿದ್ದಾರೆ. ಸರ್, ನೀವು ಬೆಂಗಳೂರಲ್ಲಿ ಯಾವತ್ತಿಂದ ಬೆಂಗಳೂರಿಂದ ಬಂದಿದ್ದು, ಹೇಗಿದೆ ಸರ್ ಒಟ್ಟು ವ್ಯವಸ್ಥೆ? ಸರ್, ನಾನು ನಿನ್ನೆ ಬಂದೆ ಬೆಂಗಳೂರಿಂದ. ಅದು ಆಕ್ಚುಲಿ ನಾನು ಆಸ್ಟ್ರೇಲಿಯಾದಲ್ಲಿ ಇರೋದು. ಕುಂಭಮೇಳಕ್ಕೋಸ್ಕರನೇ ಬಂದಿದ್ದೀನಿ ಸರ್. ವೆರಿ ನೈಸ್. ನಾನು ಬಂದು 1 ತಿಂಗಳಾಯ್ತು. ಸೊ ಇವತ್ತು ಮಹಾಶಿವರಾತ್ರಿ ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಬಂದೆ ಸರ್. ತುಂಬಾ ಜನ ಸಾಧು ಸಂತರು, ಯೋಗಿಗಳು, ಒಂದು ಪುಣ್ಯ ಸ್ಥಾನ ಸರ್ ಇದು. ಇದು ಬರೋದು ಒಂದು 144 ವರ್ಷಕ್ಕೆ ಒಂದ್ಸತಿನೇ. ಆದ್ರೆ ಇಂತ ಪುಣ್ಯ ಸಿಗಲ್ಲ ಅನ್ನೋದಕ್ಕೋಸ್ಕರ ಮತ್ತೆ ಬಂದೆ ಸರ್. ಅಂದ್ರೆ ನಿಮ್ದು ಪ್ಲಾನ್ ಇದರಲ್ಲಿ ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ಪ್ಲಾನ್ ಮಾಡ್ಕೊಂಡು ನೀವು ಬಂದಿದ್ದ ಆಸ್ಟ್ರೇಲಿಯಾದಿಂದ? ಹೇಗೆ? ಹೌದು ಸರ್, ಪ್ಲಾನ್ ಇತ್ತು. ಅಂದ್ರೆ ನಂದು ಬೇರೆ ಬೇರೆ ಕೆಲಸಗಳು ಇತ್ತು ಇಲ್ಲಿ. ಅದ್ರ ಜೊತೆಲಿ ಇದು ಕೂಡ ಪ್ಲಾನ್ ಇತ್ತು ನನ್ಗೆ. ಹೋಗ್ಬೇಕು ಮಹಾಕುಂಭಮೇಳಕ್ಕೆ ಈ ಸತಿ ಭಾಗಿಯಾಗಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀನಿ ಸರ್. ಓಕೆ ಅನುರಾಗ್ ಅವರೇ? ಇಲ್ಲ, ಅದೇ ನಾವು ಇದಕ್ಕೆ ಬರ್ಬೇಕು ಅಂತ ಒಂದು 2 months ಇಂದ ನೋಡ್ತಿದ್ವಿ. ಹೈಪ್ ಕ್ರಿಯೇಟ್ ಮಾಡಿದಾಗ್ಲಿ ಇದೆಲ್ಲ ಆಗ್ಲಿ. ಸೊ ನಮ್ಗೆ ಗೊತ್ತಿರ್ಲಿಲ್ಲ ಇವತ್ತು ಶಿವರಾತ್ರಿ ದಿವಸನೇ ನಮ್ಗೆ ಈ ಚಾನ್ಸ್ ಸಿಗುತ್ತೆ, ಅವತ್ತಿನ ದಿವಸನೇ ನಾವು ಈ ಪುಣ್ಯ ಸ್ನಾನ ಮಾಡ್ತೀವಿ ಅಂತ. ತುಂಬಾ ಖುಷಿ ಆಗ್ತಿದೆ. ಇಲ್ಲೆಲ್ಲ ಜನ ನೋಡಿ, ಒಂದು ಪಾಸಿಟಿವ್ ವೈಬ್ಸ್. ಸೊ ನಾವು ಒಂದು ಪಾರ್ಟ್ ಆಗಿದೀವಿ ಅನ್ನೋದು ಒಂದು ಲೈಫ್ ಟೈಮ್ ಮೆಮೊರಿ. ಇಲ್ಲಿ ಕೊಡಿ ವೆಂಕಟರೇ. ಹಾಗೆ ಇಲ್ಲಿ ನೋಡ್ಬೋದು ನಾವು, ಅಲ್ಲಿ ಆಂಬುಲೆನ್ಸ್ ಗಳನ್ನ ಕೂಡ ನೋಡ್ಬೋದು ನೀವು. ಬೋಟ್ ಮಾದರಿಯ ಆಂಬುಲೆನ್ಸ್ ಗಳು ಇಲ್ಲೂ ಕೂಡ ಓಡಾಡ್ತಾ ಇವೆ, ನೋಡ್ಬೋದು ನೀವು ಅಲ್ಲಿ. ಸೊ ಏನಾದ್ರೂ ಈ ನಾವು ಬೋಟ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಸಮಸ್ಯೆ ಮತ್ತೊಂದಾದ್ರೆ ಕೂಡಲೇ ಅಲ್ಲಿ ತುರ್ತಾಗಿ ನಮ್ಗೆ ಫಸ್ಟ್ ಏಡ್ ವ್ಯವಸ್ಥೆ ಅಥವಾ ಹೆಚ್ಚಿನ ಚಿಕಿತ್ಸೆ ಏನಾದ್ರೂ ಬೇಕಾದ್ರೆ ಆ ವ್ಯವಸ್ಥೆಗೋಸ್ಕರ ಆಂಬುಲೆನ್ಸ್ ಗಳು ಕೂಡ ಇಲ್ಲಿ ಓಡಾಡ್ತಾ ಇರುತ್ತವೆ. ಹೀಗೆ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಮಾಡ್ಕೊಂಡಿರುವಂತ ವ್ಯವಸ್ಥೆ ನೋಡ್ಬೋದು. ಆಮೇಲೆ ಈ ಕಡೆ ನೋಡ್ಬೋದು ನೀವು, ಈ ಸೆಕ್ಟರ್ ಇಲ್ಲಿ ಜನ ಹೋಲಿ ಡಿಪ್ ಮಾಡೋದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ಅಲ್ಲೂ ಕೂಡ ಅಷ್ಟೇ, ಹೀಗೆ ಲಕ್ಷಾಂತರ ಮಂದಿ ಬಂದು ಸೇರಿದ್ದಾರೆ. ಇದು ಒಂದು ಪಾರ್ಟ್. ಮತ್ತೆ ಈ ಭಾಗದಲ್ಲಿ ನೋಡ್ಬೋದು, ಅದರ ಜೊತೆಗೇನೆ ಅಲ್ಲೂ ಕೂಡ ಅಷ್ಟೇ, ಆ ಭಾಗದಲ್ಲಿ ಆ ಕೋಟೆ ಪಕ್ಕದಲ್ಲೂ ಕೂಡ ನೋಡ್ಬೋದು. ಹೀಗೆ ಎಲ್ಲೆಲ್ಲಿ ಈ ರೀತಿಯಂತ ಹೋಲಿ ಡಿಪ್ ಮಾಡೋಕೆ ಅವಕಾಶ ಇದೆ ಅಥವಾ ಬೋಟ್ ಗಳನ್ನು ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ, ಅಲ್ಲೆಲ್ಲ ಕೂಡ ಈ ರೀತಿಯಾಗಿ ಲಕ್ಷಾಂತರ ಮಂದಿ ಸೇರಿ ಇವತ್ತು ಒಂದು ಶಿವರಾತ್ರಿಯ ಉತ್ಸವದ ಸಂದರ್ಭದಲ್ಲೇ ನಾವೊಂದು ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂತ ನಿಟ್ಟಿನ ವ್ಯವಸ್ಥೆ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ. ಹೀಗೆ ಬೋಟ್ಗಳು. ಆಮೇಲೆ ಇನ್ನೊಂದು ಸಂಗತಿ ಅಂದ್ರೆ ತ್ರಿವೇಣಿ ಸಂಗಮದಿಂದ ಈ ರೀತಿಯಾದ ಬೋಟ್ ನಲ್ಲಿ ಹೋಗೋದಕ್ಕೆ, ಮ್ಯಾನ್ಯುವಲ್ ಆಗಿ ಹೋಗೋದಕ್ಕೆ ಸುಮಾರಷ್ಟು ನಿಮಿಷಗಳೇ ಬೇಕು. ಅಂತ ಅಂದ್ರೆ 60 ನಿಮಿಷ, 90 ನಿಮಿಷ, 1.5 ಗಂಟೆ ಹೀಗೆ. ಸೊ ಆದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿರುವಂತ ಕಾರಣಕ್ಕಾಗಿ ಅಷ್ಟೇನು ಗೊಂದಲ ಆಗಲ್ಲ. ಸೊ ಇದು ನಾವು ನಿಮಗೆ ಪ್ರಯಾಗ್ರಾಜ್ನಿಂದ TV9 ವಿಶೇಷವಾಗಿ ನಿಮ್ಗೆ ಇಲ್ಲಿನ ಇವತ್ತಿನ ಸನ್ನಿವೇಶ ಹೇಗಿದೆ, ಇವತ್ತಿನ ಆಚರಣೆ, ಉತ್ಸವ, ಈ ಸಂಭ್ರಮ ಹೇಗೆ ಕಂಡು ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ವಿವರಿಸ್ತಾ ಇರುವಂತಹ ರೀತಿ ಕ್ಯಾಮರಾಮನ್ ವೆಂಕಟ್ ಅವ್ರ ಜೊತೆಗೆ ಮಾಲ್ತೇಶ್, ಪ್ರಯಾಗ್ರಾಜ್.